Good morning, students. Lesson number 7. How the elephant got its trunk. ಅಂದರೆ ಎಲಿಫೆಂಟ್ ಅಂದರೆ ಆನೆ, ಟ್ರಂಕ್ ಅಂದರೆ ಸೊಂಡಿಲು. ಆನೆಗೆ ಆ ಥರ ಸೊಂಡಿಲು ಹಿಂಗೆ ಬಂತು ಅಂತ ಒಂದು ಪಾಠ ಇದೆ. ಅಡಾಪ್ಟೆಡ್ ಫ್ರಮ್ ದ ಎಲಿಫೆಂಟ್ಸ್ ಚೈಲ್ಡ್ ಬೈ ರುಡ್ಯಾರ್ಡ್ ಕಿಪ್ಲಿಂಗ್. ರುಡ್ಯಾರ್ಡ್ ಕಿಪ್ಲಿಂಗ್ ಬರ್ತಿರ್ತಕ್ಕಂಥ ಎಲಿಫೆಂಟ್ಸ್ ಚೈಲ್ಡ್ ಅನ್ನೋ ಒಂದು ಪುಸ್ತಕದಿಂದ ಇದನ್ನು ಆರಿಸ್ಕೊಳ್ಳಲಾಗಿದೆ. ಈಗ ಪಾಠಕ್ಕೆ ಬರೋಣ. ಲಾಂಗ್ ಎಗೋ ಇಟ್ ಈಸ್ ಸೆಡ್ ದಟ್ ದ ಎಲಿಫೆಂಟ್ ಡಿಡ್ ನಾಟ್ ಹ್ಯಾವ್ ಎ ಟ್ರಂಕ್. ಲಾಂಗ್ ಎಗೋ ಅಂದರೆ ತುಂಬ ಹಿಂದೆ ಎಲಿಫೆಂಟ್ ಡಿಡ್ ನಾಟ್ ಹ್ಯಾವ್ ಎ ಟ್ರಂಕ್, ಅದಕ್ಕೆ ಈ ಥರ ಸೊಂಡಿಲು ಇರಲಿಲ್ವಂತೆ. ಇಟ್ ಹ್ಯಾಡ್ ಎ ಸ್ಮಾಲ್ ನೋಸ್. ಸೊಂಡಿಲು ಬದಲು ಏನಾಗಿತ್ತು, ಒಂದು ಸಣ್ಣದು ನೋಸ್ ಅಂದರೆ ಮೂಗಿತ್ತು. ದೇರ್ ವಾಸ್ ಎ ಯಂಗ್ ಎಲಿಫೆಂಟ್ ಹೂ ವಾಂಟೆಡ್ ಟು ನೋ ಎವ್ರಿಥಿಂಗ್. ಅದರಲ್ಲೆಲ್ಲ ಹೆಂಗಂದರೆ ಇನ್ನು ಸಣ್ಣದಾದ ಒಂದು ಆನೆ, ಅದಕ್ಕೆಂಥ ಬುದ್ಧಿ ಇತ್ತು, ವಾಂಟೆಡ್ ಟು ನೋ ಎವ್ರಿಥಿಂಗ್, ಪ್ರತಿಯೊಂದನ್ನು ತಿಳ್ಕೋಬೇಕು ಅನ್ನೋ ಅದರ ಹಂಬಲ ಇತ್ತು. ಸೊ ಹಿ ಕೆಪ್ಟ್ ಆಸ್ಕಿಂಗ್ ಕ್ವಶನ್ಸ್. ಅದಕ್ಕೆ ಅದು ಎಲ್ಲದರ ಮೇಲೂ ಪ್ರಶ್ನೆನ ಕೇಳ್ತಾನೆ ಇರುತ್ತೆ, ಅದೇನು ಇದೇನು, ಅದು ಹೇಗೆ ಇದು ಹೇಗೆ ಅಂತ. ಈ ಆಸ್ಕ್ಡ್ ಆಂಟ್ ಆಸ್ಟ್ರಿಚ್ ಅಬೌಟ್ ಹರ್ ಟೈಲ್ ಫೆದರ್ಸ್. ಅದಕ್ಕೆ ಆಸ್ಟ್ರಿಚ್ ಅಂದರೆ ಉಷ್ಟ್ರ ಪಕ್ಷಿ ಕೇಳುತ್ತೆ, ಫೆದರ್ಸ್ ಅಂದರೆ ಪುಕ್ಕ, ಅದ್ರ ಪುಕ್ಕ ಹಿಂಗೆ ಉದ್ದ ಬಾಲದ ಥರ ಇದೆಯಲ್ಲ ಪುಕ್ಕಗಳು, ಅದು ಹೇಗೆ ಅಂತ ಪ್ರಶ್ನೆ ಮಾಡುತ್ತೆ. ಹಿ ಆಸ್ಕ್ಡ್ ಅಂಕಲ್ ಜಿರಾಫೆ ಅಬೌಟ್ ಹಿಸ್ ಪ್ಯಾಚಿ ಸ್ಕಿನ್. ಜಿರಾಫೆಗೆ ಅದ್ರ ಮೇಲೆ ಅದ್ರದ್ದು ಚರ್ಮ ಪ್ಯಾಚ್ ಆಗಿರುತ್ತಲ್ಲ, ಅದು ಯಾಕೆ ಹಾಗೆ ಅಂತ ಪ್ರಶ್ನೆ ಮಾಡುತ್ತೆ. ಈ ಆಸ್ಕ್ಡ್ ಆಂಟ್ ಹಿಪ್ಪೋಪೊಟಾಮಸ್ ವೈ ಹರ್ ಐಸ್ ವರ್ ರೆಡ್. ಮತ್ತು ಹಿಪ್ಪೋಪೊಟಾಮಸ್ನ ಏನು ಕೇಳುತ್ತೆ, ಹಿಪ್ಪೋಪೊಟಾಮಸ್ ಅಂದರೆ ನೀರು ಕುದುರೆನ, ನಿನ್ನ ಕಣ್ಣುಗಳು ಯಾಕೆ ಕೆಂಪಾಗಿದೆ ಅಂತ ಪ್ರಶ್ನೆ ಮಾಡುತ್ತೆ. ಒನ್ ಮಾರ್ನಿಂಗ್ ಹಿ ಆಸ್ಕ್ಡ್ ವಾಟ್ ಡಸ್ ದ ಕ್ರೊಕೊಡೈಲ್ ಈಟ್ ಫಾರ್ ಡಿನ್ನರ್. ಹೀಗೆ ಎಷ್ಟೊಂದು ಪ್ರಶ್ನೆ ಕೇಳ್ತಾನೆ ಇರುತ್ತೆ. ಒಂದು ದಿವಸ ಬೆಳಿಗ್ಗೆ ಏನು ಅನಿಸುತ್ತೆ ಅದಕ್ಕೆ, ಕ್ರೊಕೊಡೈಲ್ ಅಂದರೆ ಏನದು, ಮೊಸಳೆ, ಅದು ಏನು ತಿನ್ಬೋದು, ಅದರ ಆಹಾರ ಏನು ಅಂತ ತಿಳ್ಕೊಬೇಕು ಅಂತ ಅದಕ್ಕೆ ಇಷ್ಟ ಆಗ್ಬಿಡುತ್ತೆ. ಎವ್ರಿ ಒನ್ ಶೌಟೆಡ್ ಯು ಡೋಂಟ್ ವಾಂಟ್ ಟು ನೋ ದ್ಯಾಟ್. ಅದಕ್ಕೆಲ್ಲ ಪ್ರತಿಯೊಂದು ಪ್ರಾಣಿಗಳು ಇಲ್ಲ ನೀನು ಅದನ್ನು ತಿಳ್ಕೋಬೇಡ ಅಂತ. ಶೌಟೆಡ್ ಅಂದರೆ ಕೂಗ್ತಾ ಒಂದೇ ಸಲ, ನೀನು ಅದನ್ನು ತಿಳ್ಕೊಳಕ್ಕೆ ಹೋಗಬೇಡ ಅಂತ. ಬಟ್ ಹಿ ಡಿಡ್ ವಾಂಟ್ ಟು ನೋ, ಆದರೆ ಅದಕ್ಕೆ ನಾನು ತಿಳ್ಕೊಳ್ಳೇಬೇಕು ಅಂತ ಅದಕ್ಕೆ ಅನಿಸ್ಬಿಡುತ್ತೆ. ದ ಕೋಲೋ ಬರ್ಡ್ ಸೆಡ್ ಇಫ್ ಯು ಗೋ ಟು ದ ಲಿಂಪೋಪೋ ರಿವರ್ ಯು ಕ್ಯಾನ್ ಫೈಂಡ್ ಔಟ್. ಅದು ಯಾರು ಎಷ್ಟು ಹೇಳಿದ್ರು ಕೇಳಲ್ಲ, ಇಲ್ಲ ನಾನು ತಿಳ್ಕೊಳ್ಳೇಬೇಕು ಅನ್ನುತ್ತೆ. ಅದಕ್ಕೆ ಕೋಲೋ ಬರ್ಡ್ ಅಂದರೆ ಆ ಮೆರವಣಿಗೆ ಹಕ್ಕಿ ಅಂತೀವಲ್ಲ, ಅದೇ ಹೇಳುತ್ತೆ, ನೀನೇನಾದರೂ ತಿಳ್ಕೋಬೇಕು ಅಂದರೆ ಅಲ್ಲಿ ಲಿಂಪೋಪೋ ರಿವರ್ ಅಂದರೆ ನದಿ ಇದೆ, ಅಲ್ಲಿ ಹೋಗು, ನಿನಗೆ ಅದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳುತ್ತೆ. ದ ಲಿಟಲ್ ಎಲಿಫೆಂಟ್ ರೀಚ್ಡ್ ದ ರಿವರ್. ಅದ್ರ ಮಾತು ಕೇಳಿ ಆ ರಿವರ್ ಅಂದರೆ ನದಿಗೆ, ಲಿಂಪೋಪೋ ನದಿಗೆ ಹೋಗುತ್ತೆ, ಅಲ್ಲಿ ತಲುಪುತ್ತೆ. ಬಟ್ ಹೌ ವುಡ್ ಹಿ ರೆಕಗ್ನೈಸ್ ದ ಕ್ರೊಕೊಡೈಲ್. ಆದರೆ ಅದಕ್ಕೆ ಈ ಕ್ರೊಕೊಡೈಲ್ ಅಂದರೆ ಈ ಮೊಸಳೆ ಯಾವುದು ಅಂತ ಅದು ನೋಡಿರಲ್ವಲ್ಲ, ಹೆಂಗೆ ಗೊತ್ತಾಗಬೇಕು, ರೆಕಗ್ನೈಸ್ ಅಂದರೆ ಗುರ್ಸೋದು ಹೇಗೆ ಅಂತ. He had never seen one. He asked a python, what does a crocodile eat for the dinner? ಅದಕ್ಕೆ ಅದು ನಾನು ಹೆಂಗೆ ತಿಳ್ಕೊಬೇಕು, ನಾನು ಕ್ರೊಕೊಡೈಲ್ ಒಂದು ದಿವಸನೂ ನೋಡೇ ಇಲ್ಲ ಅಂತ ಅಲ್ಲೇ ಇರುತ್ತೆ. ಪೈಥಾನ್ ಅಂದರೆ ಹೆಬ್ಬ ಇರುತ್ತೆ, ಅದಕ್ಕೆ ಹೇಳುತ್ತೆ ವಾಟ್ ಡಸ್ ಎ ಕ್ರೊಕೊಡೈಲ್ ಈಟ್ ಫಾರ್ ಡಿನ್ನರ್. ಅದಕ್ಕೇನು ಆಹಾರ, ಅದಕ್ಕೆ ಊಟಕ್ಕೇನು ತಿನ್ನುತ್ತೆ ಕ್ರೊಕೊಡೈಲ್ ಅಂತ. ದ ಪೈಥಾನ್ ಸೆಡ್ ಯು ಡೋಂಟ್ ವಾಂಟ್ ಟು ನೋ ದಟ್. ಬೇಡ ನೀನು ಅದನ್ನು ತಿಳ್ಕೊಬೇಡ ಅಂತ ಈ ಪೈಥಾನ್ ಹೆಬ್ಬಾವು ಸಹ ಹಾಗೆ ಹೇಳುತ್ತೆ. ಬಟ್ ದ ಲಿಟಲ್ ಎಲಿಫೆಂಟ್ ಡಿಡ್ ವಾಂಟ್ ಟು ನೋ, ಆದರೆ ಅದು ನಾನು ತಿಳ್ಕೊಳ್ಳೇಬೇಕು ಅಂತ ಅನ್ನುತ್ತೆ. ಸೊ ಹಿ ವೆಂಟ್ ಟು ದ ರಿವರ್ ಬ್ಯಾಂಕ್. ನದಿ ಹತ್ರ ಬಂದಿರುತ್ತೆ, ಮತ್ತು ನದಿ ದಡಕ್ಕೆ ಹೋಗುತ್ತೆ ನಾನು ತಿಳ್ಕೊಬೇಕು ಅಂತೇಳಿ. ಈ ಸ್ಟೆಪ್ಡ್ ಆನ್ ಸಮಥಿಂಗ್ ಲೈಕ್ ಎ ಲಾಗ್. ಅದೇನದು, ಆ ನದಿ ತೀರಕ್ಕೆ ಹೋಗಿ ಹಿಂಗೆ ಹೆಜ್ಜೆ ಇಡುತ್ತೆ. ಲಾಗ್ ಅಂದರೆ ಮರದ ದಿಮ್ಮಿ ಥರ ಇರುತ್ತೆ, ಅದ್ರ ಮೇಲೆ ಹೆಜ್ಜೆ ಇಡುತ್ತೆ. ಇಟ್ ವಾಸ್ ದ ಕ್ರೊಕೊಡೈಲ್ ಇಟ್ ಬ್ಲಿಂಕ್ಡ್ ಇಟ್ಸ್ ಐಸ್. ಆದರೆ ಅದು ಏನು ಕಾಲಿಟ್ಟಿರುತ್ತೆ ಅದು ಕ್ರೊಕೊಡೈಲ್ ಮೇಲೆ ಇಟ್ಟಿರುತ್ತೆ. ಇಟ್ಟಿದ್ದೇ ತಡ ಬ್ಲಿಂಕ್ಡ್ ಅಂದರೆ ಕಣ್ಣು ಮುಚ್ಚೋದು ತೆಗೆಯೋದು ಮಾಡುತ್ತೆ ಕ್ರೊಕೊಡೈಲ್. ಹ್ಯಾವ್ ಯು ಸೀನ್ ಎ ಕ್ರೊಕೊಡೈಲ್ ಆಸ್ಕ್ಡ್ ದ ಲಿಟಲ್ ಎಲಿಫೆಂಟ್. ಆ ಎಲಿಫೆಂಟ್ ಸಣ್ಣ ಆನೆ ನೋಡಿರಲ್ಲ ಯಾವತ್ತು ಕ್ರೊಕೊಡೈಲ್ನ, ಅದ್ರ ಮೇಲೆ ಕಾಲಿಟ್ಟು ಕೇಳುತ್ತೆ, ನೀನು ಕ್ರೊಕೊಡೈಲ್ ನೋಡಿದ್ಯಾ ಅಂತ. ಐ ಆಮ್ ಎ ಕ್ರೊಕೊಡೈಲ್ ಸೆಡ್ ದ ಅನಿಮಲ್. ಅದು ಹೇಳುತ್ತೆ, ಇಲ್ಲ ನಾನೇ ಮೊಸಳೆ ಅಂದರೆ ನಾನೇ ಅಂತ ಹೇಳುತ್ತೆ. ವಾಟ್ ಯು ಈಟ್ ಫಾರ್ ಡಿನ್ನರ್ ಆಸ್ಕ್ಡ್ ದ ಲಿಟಲ್ ಎಲಿಫೆಂಟ್. ಅದು ಎದಕ್ಕೆ ಬಂದಿತ್ತು, ಏನದ್ರ ಆಹಾರ ಅಂತ ತಿಳ್ಕೊಳಕ್ಕೆ ಬಂದಿತ್ತು. ಅದಕ್ಕೆ ಕೇಳುತ್ತೆ, ಏನು ನೀನು ಊಟ ಮಾಡ್ತೀಯಾ ಅಂತ. ಕಮ್ ಕ್ಲೋಸರ್ ಐ ವಿಲ್ ಟೆಲ್ ಯು ವಿಸ್ಪರ್ ದ ಕ್ರೊಕೊಡೈಲ್. ಕಮ್ ಕ್ಲೋಸರ್ ಅಂದರೆ ಹತ್ರ ಬಾ, ಐ ವಿಲ್ ಟೆಲ್ ಯು ನಾನು ನಿನಗೆ ಹೇಳ್ತೀನಿ ಅಂತ ಪಿಸುಗುಟ್ಟುತ್ತೆ. ಬಾ ನನ್ನ ಹತ್ರ ಬಾ, ಹೇಳ್ತೀನಿ ಗುಟ್ಟಾಗಿ ಅಂತ ಹೇಳುತ್ತೆ. ಆಸ್ ದ ಲಿಟಲ್ ಎಲಿಫೆಂಟ್ ವೆಂಟ್ ಕ್ಲೋಸ್ ದ ಕ್ರೊಕೊಡೈಲ್ ಗ್ರಾಬ್ಡ್ ಹಿಸ್ ಲಿಟಲ್ ನೋಸ್. ಅದೇನು ಎಲಿಫೆಂಟ್ ಆನೆ ಅದು ಹತ್ರ ಹೋದ ತಕ್ಷಣ ಏನಾಗುತ್ತೆ, ಮೊಸಳೆ ಏನು ಮಾಡುತ್ತೆ, ಅದು ನಿಂಗೆ ಕಾಲು ಹಾಕಿ ಹಿಂಗೆ ಎಳೆಯುತ್ತೆ, ಎಲ್ಲಿಗೆ, ಮೂಗಿಗೆ ಹಿಂಗೆ ಇಟ್ಕೊಂಡು ಎಳೆದೇ ಬಿಡುತ್ತೆ. ಟುಡೇ ಐ ವಿಲ್ ಹ್ಯಾವ್ ದ ಲಿಟಲ್ ಎಲಿಫೆಂಟ್ ಫಾರ್ ಡಿನ್ನರ್. ಹಿಂಗೆ ಹೇಳ್ಕೊತ ಏನನ್ನುತ್ತೆ, ನನಗೆ ಇವತ್ತು ಸಣ್ಣ ಆನೆ ನನಗೆ ಊಟಕ್ಕೆ ಸಿಕ್ತು ಅಂತ ಹೇಳುತ್ತೆ. ದ ಪೈಥಾನ್ ವಾಸ್ ವಾಚಿಂಗ್. ಇದನ್ನೆಲ್ಲ ಅಲ್ಲಿ ಹಬ್ಬ ನೋಡ್ತಾ ಇರುತ್ತೆ. ಹಿ ಶೌಟೆಡ್ ಪುಲ್ ಹಾರ್ಡ್ ಆರ್ ದ ಕ್ರೊಕೊಡೈಲ್ ವಿಲ್ ಡ್ರ್ಯಾಗ್ ಯು ಇನ್ ಟು ದ ರಿವರ್. ಆ ಮೂಗಿಂಗ್ ಎಳಿತಾ ಇರುತ್ತಲ್ಲ, ಇದು ನೋಡುತ್ತೆ, ನೀನು ಬೇಗ ಎಳ್ಕೊಂಬಿಡು ಈ ಕಡೆ
ಎಳಿ ಇಲ್ಲ ಅಂದರೆ ನಿನ್ನನ್ನು ಪೂರ್ತಿ ನದಿ ಒಳಗೆ ತೊಗೊಂಡ್ಬಿಡುತ್ತೆ ಅಂತ ಹೇಳುತ್ತೆ. ದ ಲಿಟಲ್ ಎಲಿಫೆಂಟ್ ಪುಲ್ಡ್, ಅದು ಆದಷ್ಟು ಹಿಂಗೆ ಹಿಂದೆ ಹಿಂದೆ ಎಳಿತಾ ಹೋಗುತ್ತೆ. ಹಿಸ್ ನೋ ಸ್ಟಾರ್ಟಸ್ ಟು ಸ್ಟ್ರೆಚ್, ಎಳಿತಾ ಎಳಿತಾ ಏನಾಗುತ್ತೆ ಅದ್ರ ಮೂಗುದ್ದ ಆಗ್ತಾ ಇದೆ ವಿನಃ ಮೊಸಳೆ ಬಿಡ್ತಾ ಇಲ್ಲ. ದ ಕ್ರೊಕೊಡೈಲ್ ಪುಲ್ಡ್, ಈ ಕಡೆ ಏನಾಗುತ್ತೆ ಎಲಿಫೆಂಟ್ ಆನೆ ಎಳಿತಾ ಇರುತ್ತೆ, ಆ ಕಡೆ ಮೊಸಳೆ ಎಳಿತಾ ಇರುತ್ತೆ. ದ ನೋಸ್ ಗ್ರೀವ್ ಲಾಂಗರ್, ಈ ಕಡೆ ಆ ಕಡೆ ಎಲ್ಲ ಎಳೆದಿರೋದ್ರಿಂದ ಆ ಮೂಗುದ್ದ ಆಗ್ತಾನೇ ಹೋಗುತ್ತೆ. ದ ಪೈಥಾನ್ ರ್ಯಾಪ್ಡ್ ಹಿಮ್ಸೆಲ್ಫ್ ಅರೌಂಡ್ ದ ಲಿಟಲ್ ಎಲಿಫೆಂಟ್, ಇದು ನೋಡ್ತಾ ಇರ್ತಲ್ಲ ಪೈಥಾನಿಗೆ ಗೊತ್ತಾಗುತ್ತೆ ಇದು ಹಿಂಗೆ ಬಿಟ್ಬಿಟ್ರೆ ಈ ಎಲಿಫೆಂಟನ್ನು ಕ್ರೊಕೊಡೈಲು ತನ್ನ ಹತ್ರ ಎಳ್ಕೊಂಡು ತಿಂದ್ಬಿಡುತ್ತೆ ಅಂತೇಳಿ ಏನು ಹೆಬ್ಬಾವಿರುತ್ತೆ ಆ ಎಲಿಫೆಂಟ್ ಸುತ್ಕೊಂಡ್ಬಿಡುತ್ತೆ. ದ ಪೈಥಾನ್ ಪುಲ್ಡ್, ಅದ್ರ ಸಮೇತ ಅದನ್ನು ಪೈಥಾನು ಅದ್ರ ಸುತ್ಕೊಂಡ್ಬಿಟ್ಟು ಅದನ್ನು ಈ ಕಡೆ ಎಳೆಯುತ್ತೆ ಆನೆನ. ದ ಲಿಟಲ್ ಎಲಿಫೆಂಟ್ ಪುಲ್ಡ್, ಅದು ಸಹ ಹಿಂಗೆ ಎಳ್ಕೊತಾ ಹೋಗುತ್ತೆ. ದ ಕ್ರೊಕೊಡೈಲ್ ಪುಲ್ಡ್, ಈ ಕಡೆ ಎಲಿಫೆಂಟು ಪೈಥಾನು ಈ ಕಡೆ ಎಳಿತಾ ಇರ್ತವೆ, ಕ್ರೊಕೊಡೈಲ್ ಆ ಕಡೆ ಎಳಿತಾ ಇರುತ್ತೆ. ಅಟ್ ಲಾಸ್ಟ್ ದ ಕ್ರೊಕೊಡೈಲ್ ಲೆಟ್ ಗೋ, ಕೊನೆಗೆ ಪೈಥಾನ್ ಏನು ಹೆಬ್ಬಾವು ಬಂದು ಅದಕ್ಕೆ ಹೆಲ್ಪ್ ಮಾಡುತ್ತೋ ಆವಾಗ ಮೊಸಳೆಗೆ ಎಳೆಯೋಕ್ಕಾಗಲ್ಲ, ಇಷ್ಟು ಪ್ರಯತ್ನ ಪಟ್ಟು ಆಗಲ್ಲ ಅಂತೇಳಿ ಬಿಟ್ಟು ಹೋಗುತ್ತೆ. ದ ಲಿಟಲ್ ಎಲಿಫೆಂಟ್ ಡಿಪ್ಡ್ ಹಿಸ್ ಲಾಂಗ್ ನೋಸ್ ಇನ್ ಟು ದ ರಿವರ್ ಟು ಕೂಲ್, ಆ ಕಡೆ ಈ ಕಡೆ ಎಳೆದಿರೋದಕ್ಕೆ ಆ ನೋಸ್ ಮೂಗು ಉದ್ದ ಆಗಿಬಿಟ್ಟಿರುತ್ತೆ, ಅದಕ್ಕೆ ಅದು ಕೂಲ್ ಆಗಲಿ ಅಂತೇಳಿ ಆ ರಿವರಲ್ಲಿ ತನ್ನ ಮೂಗನ್ನು ಅದ್ದುತ್ತೆ. ದಿಸ್ ಮೇ ಶ್ರಿಂಕ್ ಮೈ ನೋಸ್ ಹಿ ಟೋಲ್ಡ್ ದ ಪೈಥಾನ್, ಪೈಥಾನ್ ಅಂದರೆ ಹೆಬ್ಬಾವುಗಳು, ನಾನು ನೀರಿಗೆ ಹಾಕಿದರೆ ಇದು ನನಗೆ ಮತ್ತು ನನ್ನ ನೋಸು ಸರಿ ಹೋಗ್ಬೋದು, ಶ್ರಿಂಕ್ ಆಗ್ಬೋದು ಅಂದರೆ ಕುಗ್ಬೋದು ಅಂತ ಹೇಳುತ್ತೆ. ಎ ಲಾಂಗ್ ನೋಸ್ ಕ್ಯಾನ್ ಹೆಲ್ಪ್ ಯು ಸೆಟ್ ದ ಪೈಥಾನ್, ಇಲ್ಲಿ ನೋಡಿ ಇಲ್ಲಿ ಮೊಸಳೆ ಆನೆನ ಎಳೆದು ಮೂಗಿರೋದು ಉದ್ದ ಸೊಡ್ಡಲಾಕಾರ ಬಂದುಬಿಟ್ಟಿದೆ, ಹೆಬ್ಬಾವು ಪ್ರಯತ್ನ ಪಡ್ತಾ ಇದೆ ಇದನ್ನು ಎಳೆಯೋಕ್ಕೆ. ಅದಾದಮೇಲೆ ಏನಾಗುತ್ತೆ, ಈ ಲಾಂಗ್ ನೋಸ್ ಕ್ಯಾನ್ ಹೆಲ್ಪ್ ಯು ಸೆಟ್ ದ ಪೈಥಾನ್, ಹೆಬ್ಬಾವು ಹೇಳುತ್ತಾ ನಿನಗೆ ಉದ್ದ ಆಗಿದೆಯಲ್ಲ ಮೂಗು, ಅದು ನಿನಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳುತ್ತೆ. ಎ ಫ್ಲೈ ಸ್ಯಾಟ್ ಆನ್ ದ ಶೋಲ್ಡರ್ ಆಫ್ ದ ಲಿಟಲ್ ಎಲಿಫೆಂಟ್, ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಫ್ಲೈ ಅಂದರೆ ನೊಣ ಬಂದು ಅದ್ರ ಶೋಲ್ಡರ್ ಅಂದರೆ ಭುಜದ ಮೇಲೆ ಕುತ್ಕೊಂಡ್ಬಿಡುತ್ತೆ, ಆನೆ ಭುಜದ ಮೇಲೆ. ವಿತೌಟ್ ಥಿಂಕಿಂಗ್ ಹಿ ಹಿಟ್ ವಿತ್ ಇಟ್ಸ್ ಟ್ರಂಕ್, ಏನು ಯೋಚನೆ ಮಾಡದೇ ಇಲ್ಲ ಏನಂತ ಹೇಳಿದ ತಕ್ಷಣ ಸೊಂಡಿಲಿಂದ ಏನದು ನೊಣ ಕೂತಿರೋ ಕಡೆ ಹಿಂಗೆ ಪಟ್ಟಂತ ಬಡಿದ್ಬಿಡುತ್ತೆ, ನೊಣ ಹಾರೋಗ್ಬಿಡುತ್ತೆ. ಫಸ್ಟ್ ಹೆಲ್ಪ್ ಯು ಕುಡ್ ನಾಟ್ ಹ್ಯಾವ್ ಡನ್ ದಟ್ ವಿತ್ ಎ ಸ್ಮಾಲ್ ನೋಸ್ ಸೆಟ್ ದ ಪೈಥಾನ್, ಪೈಥಾನ್ ಹೇಳುತ್ತೆ ನಿನಗಿದು ಮೊದಲನೇ ಹೆಲ್ಪ್ ಆಯಿತು ನೋಡು, ಉದ್ದ ಸೊಂಡಿರೋದಕ್ಕೆ ನೀನು ಸಣ್ಣ ಮೂಗಿದ್ರೆ ನಿನಗಿದು ಆಗ್ತಾ ಇರಲಿಲ್ಲ ಆ ಥರ ಓಡಿಸೋಕ್ಕೆ ಅಂತ. ನೌ ಈಟ್ ಸಮಥಿಂಗ್, ಈಗೇನಾದರೂ ತಿನ್ನು ಅಂತ ಹೇಳ್ತು. ದ ಲಿಟಲ್ ಎಲಿಫೆಂಟ್ ಪ್ಲಕ್ಡ್ ಎ ಫ್ರೂಟ್ ಫ್ರಮ್ ದ ಟ್ರೀ ಅಬೌವ್, ಹಂಗಂತಿದ್ದೆ ತಡ ಅಲ್ಲಿ ಮರದ ಮೇಲಿದ್ದ ಹಣ್ಣನ್ನು ಸೊಂಡಲಿಂಗ ಹಾಕಿ ಕಿತ್ಕೊಂಡೇ ಬಿಡುತ್ತೆ, ಕಿತ್ಕೊಂಡು ತನ್ನ ಬಾಯಿಗೆ ಹಾಕೊಂಡ್ಬಿಡುತ್ತೆ. ಹಿ ಸ್ಟಫ್ಡ್ ಇನ್ ಟು ಹಿಸ್ ಮೌತ್ ವಿತ್ ಹಿಸ್ ಟ್ರಂಕ್, ಸೊಂಡಿಲಿಂದನೇ ಕಿತ್ಕೊಂಡು ಬಾಯಿಗೆ ಹಾಕೊಳ್ಳುತ್ತೆ. ಸೆಕೆಂಡ್ ಹೆಲ್ಪ್ ಹಿಸ್ಡ್ ದ ಪೈಥಾನ್, ಮತ್ತೆ ಹೇಳುತ್ತೆ ನೋಡು ನಿನಗೆ ಇದು ಸಹಾಯ ಆಯಿತು ತಿನ್ನೋಕ್ಕೆ ಅಂತ. ಐ ಆಮ್ ವಾರ್ಮ್ ಕ್ರೈಡ್ ದ ಲಿಟಲ್ ಎಲಿಫೆಂಟ್, ನನಗೆ ತುಂಬ ಬಿಸಿ ಆಗ್ತಾ ಇದೆ ಎಳ್ದಿರೋದಕ್ಕೆ. ಹಿ ಸ್ಕೂಪ್ಡ್ ಸಮ್ ಕೂಲ್ ಮಡ್ ಫ್ರಮ್ ದ ರಿವರ್ ಬ್ಯಾಂಕ್ ಆ್ಯಂಡ್ ಸ್ಪ್ಲಾಶ್ಡ್ ಹಿಮ್ಸೆಲ್ಫ್ ವಿತ್ ಹಿಸ್ ಟ್ರಂಕ್. ಸ್ಕೂಪ್ಡ್ ಅಂದರೆ ಡಿಗ್ ಔಟ್ ಅಂದರೆ ಅದು ನದಿ ತೀರ್ಥದಲ್ಲಿರ್ತಕ್ಕಂಥ ತಂಪಾದ ಮಣ್ಣನ್ನು ಹಿಂಗೆ ಎಳ್ಕೊಂಡ್ಬಿಟ್ಟು ತನ್ನ ಮೈ ಮೇಲೆಲ್ಲ ಹಾಕ್ಕೊಳ್ಳುತ್ತೆ, ಯಾವುದರಿಂದ ಆ ಸೊಂಡಿಲಿನ ಸಹಾಯದಿಂದ. ಸ್ಪ್ಲಾಶ್ಡ್ ಹಿಮ್ಸೆಲ್ಫ್ ವಿತ್ ಹಿಸ್ ಟ್ರಂಕ್, ಆ ಟ್ರಂಕಿಂದ ತನ್ನ ಮೇಲೆಲ್ಲ ಸುರ್ಕೊಳ್ಳುತ್ತೆ ತಂಪಾದ ಮಣ್ಣನ್ನು. ಥರ್ಡ್ ಹೆಲ್ಪ್ ಹಿಸ್ಡ್ ದ ಪೈಥಾನ್, ಪೈಥಾನ್ ಹೇಳುತ್ತೆ ನನಗಿದು ಮೂರನೇ ಸಹಾಯ ಆಯ್ತು ನೋಡಿದ್ರಿಂದ ಅಂತ. ಸೊ ದ ಲಿಟಲ್ ಎಲಿಫೆಂಟ್ ಸ್ಟಾರ್ಟೆಡ್ ಬ್ಯಾಕ್, ಅದಕ್ಕೆ ಅದೇನು ಚಿಂತೆ ಮಾಡೋದಿಲ್ಲ, ಇದರಿಂದ ನನಗೆ ಹೆಲ್ಪೇ ಆಗುತ್ತೆ ವಿನಃ ತೊಂದರೆ ಏನಿಲ್ಲ ಅಂತೇಳಿ ಮತ್ತೆ ವಾಪಸ್ಸು ಬರುತ್ತೆ. ಹಿ ರೀಚ್ಡ್ ಹೋಮ್, ಮತ್ತೆ ಮನೆಗೆ ಬರುತ್ತೆ. ಟು ಶೋ ಎವ್ರಿ ಒನ್ ಹೌ ಸ್ಟ್ರಾಂಗ್ ಹಿಸ್ ಟ್ರಂಕ್ ವಾಸ್, ಅದಕ್ಕೆ ಅನಿಸುತ್ತೆ ನನ್ನ ಸೊಂಡಿಲು ಎಷ್ಟು ಚೆನ್ನಾಗಿದೆ ಬಲಿಷ್ಠವಾಗಿದೆ ಅನ್ನೋದನ್ನೆಲ್ಲರಿಗೂ ತೋರ್ಸೋಕ್ಕೆ ಇಷ್ಟಪಡುತ್ತೆ. ಹಿ ಪುಶ್ ಟು ಆಫ್ ಹಿಸ್ ಬ್ರದರ್ಸ್ ವಿ ಬಿಲೀವ್ ಯೂಸ್ ದೇ ಲಾಫ್ಡ್, ಅದಕ್ಕೆ ಎರಡು ತನ್ನ ಬ್ರದರ್ಸ್ ಅಂದರೆ ತನ್ನ ಸಹೋದರನ ಆ ಸೊಳ್ಳಿಂದ ಎತ್ಕೊಂಡ್ಬಿಡುತ್ತೆ. ಆವಾಗ ಅವು ಹೇಳ್ತವೆ ವಿ ಬಿಲೀವ್ ಯು, ನಾನು ನಿಮ್ಮನ್ನು ನಂಬ್ತೀನಿ, ಹೌದು ನಿನಗೆ ತುಂಬ ಶಕ್ತಿ ಬಂದಿದೆ ಆ ಟ್ರಂಕಿಂದ ಅಂತ ಹೇಳ್ತಾರೆ. ಇಟ್ ಈಸ್ ಅಗ್ಲಿ ಸೆಡ್ ದ ಅಂಕಲ್ ಬಬ್ಬೂನ್, ಆದರೆ ಬಬ್ಬೂನ್ ಏನು ಹೇಳುತ್ತೆ, ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳುತ್ತೆ. ಇಟ್ ಈಸ್ ಯೂಸ್ಫುಲ್ ಸೆಡ್ ದ ಲಿಟಲ್ ಎಲಿಫೆಂಟ್ ಪಿಕ್ಕಿಂಗ್ ಅಂಕಲ್ ಬಬ್ಬೂನಪ್ಪ, ಬಬ್ಬೂನು ಚೆನ್ನಾಗಿಲ್ಲ ಅನ್ನೋದಕ್ಕೆ ಅದು ಸಿಟ್ಟು ಮಾಡಿಕೊಂಡು ಇಲ್ಲ ಇದು ತುಂಬ ನನಗೆ ಸಹಾಯ ಆಗಿದೆ ಅಂತೇಳಿ ಆ ಸೊಳ್ಳಿಂದ ಆ ಬಬ್ಬೂನನ್ನು ಮೇಲೆತ್ತು ಬಿಡುತ್ತೆ. ಪುಟ್ ಮೀ ಡೌನ್ ಶೌಟೆಡ್ ದ ಅಂಕಲ್ ಬಬ್ಬೂನ್, ಅದಕ್ಕೆ ಹೇಳುತ್ತೆ ಇಲ್ಲ ನಾನು ಇಳಿಸು ಅಂತ ಅದಕ್ಕೆ ಹೋಗುತ್ತೆ. ಐ ಥ್ಯಾಂಕ್ ದ ಕ್ರೊಕೊಡೈಲ್ ಫಾರ್ ಮೈ ನ್ಯೂ ನೋಸ್ ಸ್ಮೈಲ್ಡ್ ದ ಲಿಟಲ್ ಎಲಿಫೆಂಟ್, ಅದಕ್ಕೆ ಅದನ್ನು ಇಳಿಸ್ಬಿಟ್ಟು ಹೇಳುತ್ತೆ ನಾನು ಕ್ರೊಕೊಡೈಲ್ಗೆ ಅಂದರೆ ಮೊಸಳೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು, ಯಾಕಂದರೆ ಈ ನನ್ನ ಸಣ್ಣ ಮೂಗಿದ್ದನ್ನು ಈ ಸೊಂಡಲೆ ರೂಪದಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಅಂತ ನಕ್ಕೊಂತ ಹೇಳುತ್ತೆ. ಇದಿಷ್ಟು ಹೇಗೆ ಮೂಗಿದ್ದು ಸೊಂಡಲಾಯಿತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ.